ಉಪಸ್ಥಿತರಿರುವ ಎಲ್ಲ ನಮ್ಮ ಹಿರಿಯ ಮುಖಂಡರಿಗೆ ಹಾಗೂ ಇಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮಳೆ ಬರಂಗೂ ಕಾಣ್ತಾ ಇದೆ, ಅದಕ್ಕೆ ನಾನು ಬರೀ 2 ನಿಮಿಷದಲ್ಲಿ ಮಾತಾಡಿ ಹೋಗ್ತೀನಿ. ತಾವೆಲ್ಲರೂ ಸಮಯ ಕೊಟ್ಟಿದ್ದೀರಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದೀರಿ, ತುಂಬಾ ಖುಷಿ ಆಯ್ತು. ಎಲ್ರಿಗೂ ನಾನು ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹೃದಯನ ಯಾವ ರೇಂಜ್ ಅಲ್ಲಿ ನೆಕ್ತಾವ್ ನೋಡು. ದಿಲ್ಲಿ ಕಳ್ಸ್ಕೊಟ್ರೆ 100ಕ್ಕೆ 100 ನಾನು ಕೂಡ ನಿಮ್ ಜೊತೆ ಇದ್ದು 24 ತಾಸು ಟೈಮ್ ಕೊಟ್ಟು 24/7 ಕೆಲಸ ಮಾಡಿ ನಿಮ್ ಸೇವೆ ಮಾಡ್ತೀನಿ ಅಂತ ನಾನು ಹೇಳೋದಕ್ಕೆ ಬಯಸುತ್ತೇನೆ. ನೋಡು, ನೀನ್ ಇನ್ನು ಪೀಚ್ ಚಿಕ್ಕ ಹುಡುಗಿ, ನೀನ್ ಇನ್ನು ಈ ಪ್ರಪಂಚ ಸರಿಯಾಗಿ ನೋಡಿಲ್ಲ. ನೋಡು, ಈ ಕೂಲಿಂಗ್ ಗ್ಲಾಸ್ ಹಾಕೊಂಡು ಈ ಪ್ರಪಂಚ ಸರಿಯಾಗಿ ನೋಡು, ನಿಜವಾದ ಪ್ರಪಂಚ ಏನು ಅಂತ ಗೊತ್ತಾಗುತ್ತೆ. ಹೇಳ್ತಾರೆ ಕಿ ನನ್ ವಯಸ್ಸು ಚಿಕ್ಕದು, ಅನುಭವ ಕಡಿಮೆ ಇದೆ ಅಂತ. ಆದ್ರೆ ನಂದು BBA LLB 5 ವರ್ಷದ ಕೋರ್ಸ್ ಆಗಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ನಾನು ಕೆಲಸ ಮಾಡಿದ್ದೀನಿ, ಸುಪ್ರೀಂ ಕೋರ್ಟ್ ಜಡ್ಜ್ ಕೆಳಗಡೆ ಕೆಲಸ ಮಾಡಿದ್ದೀನಿ, ಅಡ್ವೊಕೇಟ್ ಕೆಳಗಡೆ ಕೆಲಸ ಮಾಡಿದ್ದೀನಿ. ನಮ್ಮೂರಲ್ಲಿ ನಾನೇ ಬೇಜಾನೋದಿರೋದು ನೋಡಕ್ ಗೊತ್ತಾಗಲ್ಲ ಅಷ್ಟೇ. ಯಾರೇ ನಿಮ್ಗೂ ಕೇಳಿದ್ರು ಕಿ ಅವ್ರ ಅನುಭವ ಕಡಿಮೆ ಇದೆ ಅಂತಂದ್ರೆ ತಾವು ಅವರಿಗೆ ಓಪನ್ ಚಾಲೆಂಜ್ ಕೊಡ್ರಿ, ನಾವು ಒಂದು ಡಿಬೇಟ್ ಮಾಡೋಣ. ಯಾರ ಹತ್ರ ಜಾಸ್ತಿ ಜ್ಞಾನ ಇದೆ, ರಾಜ್ಯದ ವಿಷಯ ಇರ್ಬೋದು, ರಾಷ್ಟ್ರೀಯ ವಿಷಯ ಇರ್ಬೋದು, ಅಂತಾರಾಷ್ಟ್ರೀಯ ವಿಷಯ ಇರ್ಬೋದು, ಯಾವುದೇ ವಿಷಯದಲ್ಲಿ ನಾನು ಸಿದ್ಧನಾಗಿದ್ದೇನೆ. ನಾನು ಓಪನ್ ಡಿಬೇಟ್ ಬರ್ತೀನಿ, ನೋಡೋಣ ಯಾರ ಹತ್ರ ಜಾಸ್ತಿ ಜ್ಞಾನ ಇದೆ, ಯಾರಿಗೆ ಹೆಚ್ಚಾಗಿ ಕೆಲಸ ಮಾಡೋಕೆ ಅವರಿಗೆ ತಾಕತ್ತಿದೆ ಅಂತ. ಅವ್ರಿಗೆ ಆ ವಯಸ್ಸಿಗೆ ಆ ಚಟುವಟಿಕೆಯಲ್ಲಿ ಹೇಗಿದ್ದಾರೆ, ನಾನು ಯಾಕೆ ಪಾಠ ಕಲಿಬಾರ್ದು ಅಂತ ಯಾಕೆ ಯೋಚನೆ ಮಾಡಬಾರ್ದು? ಹೌದಾ, ಕರೆಕ್ಟ್. ಎಷ್ಟು ಕೆಟ್ಟ ಮನಸ್ಸುಗಳಪ್ಪ. ಇನ್ನೊಂದೇನಂತಂದ್ರೆ, ನಾವು ವಿಜಯ್ ಸಿಂಗ್ ಸರ್ ಅವರು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಸರ್ಕಾರ ಬಂದ ಮೇಲೆ ನಾವು ಏನೇನ್ ಗ್ಯಾರಂಟಿಗಳು ಕೊಡ್ತೀವಿ ಎಲ್ಲಾನೇ ಹೇಳಿದ್ದಾರೆ. BR ಪಾಟೀಲ್ ಸರ್ ಹೇಳಿದ್ದಾರೆ, ರಾಜಶೇಖರ್ ಪಾಟೀಲ್ ಸರ್ ಹೇಳಿದ್ದಾರೆ. ಅದಕ್ಕೆ ಇನ್ನೊಂದೇನಂತಂದ್ರೆ, ತಾವು ಯಾರು ಡೌಟ್ ಮಾಡೋದ ಅವಶ್ಯಕತೆ ಇಲ್ಲ. ನೀವು ನಮ್ಗೆ ನಮ್ಮ ಎಲ್ಲಾ ವೇದಿಕೆ ಮೇಲಿರುವ ಎಲ್ಲಾ ನಾಯಕರು ಹಾಗೂ ಇಲ್ಲಿ ಉಪಸ್ಥಿತರು ಎಲ್ಲಾ ನಾಯಕರು ನನ್ಗೆ ಗೊತ್ತು ನೀವು ಎಲ್ಲರೂ ನಿಮ್ಮ ಮನೆಯ ಮಗನಾಗಿ ನೀವು ನನ್ಗೆ ಆಶೀರ್ವಾದ ಮಾಡ್ತೀರಿ, ನನ್ಗೆ ಮತ್ತೆ ಗೆಸ್ ತರ್ತೀರಿ ಅಂತ ನನ್ಗೆ ವಿಶ್ವಾಸ ಇದೆ. ತುಂಬಾ ಸಮಯ ಇಲ್ಲ, ಯು ಸ್ಟಾಪ್ ಟಾಕಿಂಗ್. ಇಲ್ಲ, ಒಂದು ಸ್ವಲ್ಪ ದಿನ ಪಾಲಿಟಿಕ್ಸ್ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ, ಸುಮ್ಮನೆ ಬಿಡ್ತಾ ಇರಬೇಡಿ ರೈಲು. ಈಗ ಆಯ್ತು, ಅವ್ರು ಹೇಳೋದು ಹಕ್ಕಿದೆ, ಅವ್ರಿಗಿದೆ, ಅವ್ರು ಹೇಳಲಿ. ಪಾಪ ನಂದು ತಪ್ಪಿದೆ, ಅವ್ರ ಬಗ್ಗೆ ನನಗೆ ವೈಯಕ್ತಿಕ ಕೋಪ ಅಲ್ಲ. ನನಗಿದ್ರ ಒಂಥರ